ನಮಸ್ಕಾರಗಳು. ವಿಶೇಷವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ, ಯಾಕೆ ನಾನು ಸರ್ಕಾರಿ ಶಾಲೆ ಓದ್ತಿರುವ ವಿದ್ಯಾರ್ಥಿಗಳು ಬೆಸ್ಟ್ ವಿದ್ಯಾರ್ಥಿಗಳು ಅಂತೀನಿ ಅಂತಂದ್ರೆ, ನಮ್ಮ ಶಾಲೆಗೆ ಬರುವಂಥ 8ನೇ ತರಗತಿ ವಿದ್ಯಾರ್ಥಿಯಾದಂಥ ವೀರೇಶ್ ತಂದೆ ಪ್ರಭಾಕರ್ 8ನೇ ತರಗತಿ ವಿದ್ಯಾರ್ಥಿನಿ ಒಂದು ವಸ್ತುವನ್ನು ಮಾಡಿದ್ದಾನೆ. ಆ ವಸ್ತುವಿನ ಬಗ್ಗೆ ಅವನೇ ಮಾತು ಹೇಳ್ತಾನೆ. ಅದಕ್ಕೆ ನಾನು ಅವನ ಒಂದು ಮಾತುಗಳನ್ನು ನಾವೆಲ್ಲರೂ ಕೇಳೋಣ, ನಿಮ್ಗೆಲ್ಲರಿಗೂ ಇಷ್ಟ ಆಗ್ತದೆ ಅಂತ ನಾನು ಅನ್ಕೊಂಡಿನಿ. ವೀರೇಶ, ನಮಸ್ಕಾರ. ನಮಸ್ಕಾರ. ಜೋರಾಗಿ ಹೇಳಬೇಕು. ಹಾಂ, ನೀನು ಏನು ಮಾಡಿದಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡು. ಜೋರಾಗಿ ಹೇಳ್ಬೇಕು. ಯಾವ ಗಡಿಯಾರ ಅದು? ಟೈಮ್ ಗಡಿಯಾರ. ಯಾವ್ಯಾವ ಸಾಮಗ್ರಿಗಳು ಅದಕ್ಕೆ ತೊಗೊಂಡಿರಪ್ಪ? ಒಂದು ನಟ್ಟಾರಿ, ಒಂದು ಪೇಪರ್ ರೀ, ಮತ್ತು ಶೈಲ್ ರೀ, ಕ್ಯಾಲೆಂಡರ್ ರೀ, ಒಂದು ದಾರ ರೀ, ಮತ್ತು ಇದು ಹಳೆ ಗಡಿಯಾರ. ಈ ಗಡಿ ಮಾಡ್ಲಿಕ್ಕೆ ಎಷ್ಟು ಟೈಮ್ ತೊಗೊಂಡಿ ನೀನು? 10 ನಿಮಿಷ. ಯಾಕೆ ನಿನ್ನ ಗಡಿಯಾರ ಮಾಡ್ಬೇಕಂತ ಅನಿಸ್ತು? ಅದು ಸುಮ್ಮನೆ ಮನೆಯಲ್ಲಿ ಮನೆಯಲ್ಲಿ ವೆಚ್ಚದಂತ ವಸ್ತುಗಳನ್ನು ತಗೊಂಡು ಒಬ್ಬ ವಿದ್ಯಾರ್ಥಿ ತಲೆಯಲ್ಲಿ ಓಡುತ್ತಿರುವಂತ ಒಂದು ವಿಚಾರವನ್ನು ತೆಗೆದುಕೊಂಡು ಏನ್ ಮಾಡಿದಾನ ಅಂತಂದ್ರೆ, ಸಮಯ ನಮಗೆ ಬಹಳ ಮುಖ್ಯ. ನೀವು ಗಡಿಯಾರ ಅಂದ ತಕ್ಷಣ ನೀವು ಮನಸ್ಸಿನಲ್ಲಿ ನೆನ್ಪಿಟ್ಕೋರಿ, ಸಮಯ ಜೀವನದಾಗ ಎಷ್ಟು ಮುಖ್ಯ ಅಂತ. ಅದಕ್ಕೆ ಹಿರಿಯರು ಹೇಳ್ತಾರ, ಹೋದ ಸಮಯ ಮರಳಿ ಬರುವುದಿಲ್ಲ. ಅದಕ್ಕಾಗಿ ನನ್ನ ಮಕ್ಕಳೇ, ನಿಮ್ಗೆಲ್ಲರಿಗೂ ಹೇಳೋದೇನಂತಂದ್ರೆ, ಓದುವುದರ ಜೊತೆಗೆ ನಮ್ಮಲ್ಲಿ ಇರುವಂತ ಕ್ರಿಯಾಶೀಲತೆಯನ್ನು ನಾವು ಪ್ರದರ್ಶಿಸಬೇಕು. ಈ ಒಂದು ಅಮೂಲ್ಯವಾದಂಥ ಸಮಯ ತೆಗೆದುಕೊಂಡು ಓದುವುದರ ಜೊತೆಗೆ ಆಸಕ್ತಿಯಿಂದ ವೀರೇಶ್ ತಂದೆ ಪ್ರಭಾಕರ್ 8ನೇ ವಿದ್ಯಾರ್ಥಿ ಏನು ಮಾಡ್ಯಾನ? ಗಡಿಯಾರ ಮಾಡ್ಯಾನ. ಆ ಗಡಿಯಾರಕ್ಕೆ ಬೇಕಾದಂಥ ಸಾಮಗ್ರಿಗಳು ರಟ್ಟು, ಅಂಟು, ಪೇಪರು, ಕತ್ರಿ, ಹಳೆ ಕ್ಯಾಲೆಂಡ್ರು, ಬ್ಯಾಟ್ರಿ ಶೆಲ್ಲು, ಹಳೆಯ ಗಡಿಯಾರದ ಮಷೀನ್. ನೋಡ್ರಿ, ಅದನ್ನು ಮರುಬಳಕೆ ಮಾಡಿದಂಥ ವಿದ್ಯಾರ್ಥಿಗೆ ನಮ್ಮೆಲ್ಲರ ಕಡೆಯಿಂದ ಜೋರಾದ ಚಪ್ಪಾಳೆಯೊಂದಿಗೆ